ನಮಸ್ಕಾರ. ನಾನು ವಿನೋದ್ ಮಲ್ಲಪ್ಪ ಕತ್ತಿ, ಮಹಾಲಿಂಗಪುರ, ಬಾಗಲಕೋಟೆ ಡಿಸ್ಟಿಕ್. ನಾನು ನನ್ನ ತಂದೆಯ ಉದ್ಯೋಗವನ್ನೇ ನಾನು ಆಧರಿಸಿಕೊಂಡು ಆಲ್ರೆಡಿ ಇದಕ್ಕಿಂತ ಮುಂಚೆ ನಮ್ಮ ಟಿಶ್ಯೂ ಕಲ್ಚರ್ ಆಯಿತು, ಇದಾಯಿತು, ನಮ್ಮ ತಂದೆ ಉದ್ಯೋಗ ಮಾಡ್ತಾ ಬಂದಿದ್ದರು. ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ನಂದು BCom ಪದವಿ ಮುಗಿದ ತಕ್ಷಣ ನಾನು ನನ್ನ ತಂದೆ ಉದ್ಯೋಗಕ್ಕೆ ನಾನು ಭಾಗವಹಿಸ್ಕೊಂಡು ಅದನ್ನೇ ಪೂರ್ತಿಯಾಗಿಯೂ ನಿಭಾಯಿಸ್ಕೊಂಡು ಬರ್ತಾಯಿದ್ದೆ. ಏನೋ ಒಂದು ಹೊಸದಾಗಿ ಮಾಡಬೇಕು, ಏನಾದರೂ ಒಂದು ಅಗ್ರಿಕಲ್ಚರಲ್ಲಿ ಮಾಡಬೇಕು, ಏನಾದರೂ ಒಂದು ಯಾರು ಮಾಡಲಾರ್ದನ್ನು ಮಾಡಬೇಕು ಅಂಥೇಳಿ ಹೋದ 2018ರಿಂದ ದೀಪಾವಳಿಯಿಂದ ನಾನೇನು ಡೈರಿ ಫಾರ್ಮ್, ರೋಹಿಣಿ ಡೈರಿ ಫಾರ್ಮ್ ಅಂತೇಳಿ ನಮ್ಮ ತಾಯಿಯವ್ರ ಹೆಸರಲ್ಲಿ ಇದನ್ನು ಮಾಡಿ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಮನೆಗೆ ಫಸ್ಟಿಗೆ ಒಂದು 2 ಹಸುವನ್ನು ತೊಗೊಂಡು ಬಂದು ನಾನು ಸ್ಟಾರ್ಟ್ ಮಾಡಿದ್ದು. ಆ ಹಸುವಿಂದ 200ರಿಂದ 250 ಹಸು ಮತ್ತು ಎಮ್ಮೆ ಎಲ್ಲ ಕೂಡ್ಕೊಂಡು ಒಂದು ದೊಡ್ಡ ಡೈರಿ ಫಾರ್ಮಾಗಿ ಬೆಳೆದಿದೆ. ಈ ಡೈರಿ ಫಾರ್ಮ್ ಅನ್ನೋದು ಯಾವುದೂ ಈಸಿ ಆದಂಥ ಒಂದು ಬಿಸ್ನೆಸ್ ಅಲ್ಲ. ಎಲ್ಲರಿಗೂ ನಾನು ಇದನ್ನು ಮಾಡಿರೋದು, ನಾನು ಇದನ್ನು ಮಾಡಬೇಕಂತ ತಿಳ್ಕೊಂಡಾಗನೇ ನಾನು ಎಲ್ಲ ಕಡೆ ಸುತ್ತಾಡಿ ಯಾರು ಮಾಡಿದಾರೋ ಅವ್ರಿಗೆಲ್ಲ ಒಂದು ಎಮ್ಮೆದು ಹಿಡ್ಕೊಂಡು ಒಂದು 500 ಎಮ್ಮೆವರೆಗೂ ಫಾರ್ಮ್ ಮಾಡಿದವ್ರನ್ನೆಲ್ಲ ನಾನು ಮಾಡ್ಕೊಂಡು ಬಂದಿದ್ದೆ, ನೋಡ್ಕೊಂಡು ಎಲ್ಲನೂ ಕೇಳ್ಕೊಂಬಂದೆ. ಬಟ್ ಮಾಡುವಾಗ ಈಸಿ ಅನ್ನಿಸ್ತು, ಇದೇನು ಅಂಥ ಇದಲ್ಲ ಅಂಥೇಳಿ ನಾನು ಒಂದು ತೇರಿ ಇಟ್ಕೊಂಡು ಮಾಡಿದೆ. ಬಟ್ ಅದರಲ್ಲಿ ಇದು ಹೋಗೋ ಕಷ್ಟ ಆಯಿತು, ಸುಖ ಆಯಿತು, ಅದು ಏನು ಅನ್ನೋದು ಮಾಡ್ಕೊಂಡು ಹೋದ್ಮೇಲೆ ಗೊತ್ತಾಗ್ತದೆ. ಯಾರಾದ್ರೂ ಮಾಡಿದ್ರೂ ಅದು ಈಸಿ ಅನ್ನೋ ಮೆಥಡಿಗೆ ಯಾವುದೂ ಇಲ್ಲ. ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅದ್ರ ಮೇಲೇ ಇದೆಲ್ಲ ಮುಂದೆ ಹೋಗೋದು. ಹಾಗೆ 2ರಿಂದ 10 ಆಯಿತು. 10ರಿಂದ ಬ್ಯಾಚ್ ವೈಸ್ ನಾವು ಎಲ್ಲ ಹರಿಯಾಣ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ಕೊಂಡು ಏನದ ಬರೀ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಹೋಗಲಿಲ್ಲ. ಇಲ್ಲಿಂದ ಅದನ್ನ ನೋಡಲೇಬೇಕು, ನಾವು ಪರ್ಚೇಸ್ ಮಾಡಬೇಕು ಅಂತೇಳಿ ಹೋಗಿಲ್ಲ. ಫಸ್ಟ್ ಅಲ್ಲಿದ್ದು ಏನು ಹರಿಯಾಣದ ಏನು ಡೈರಿ ಫಾರ್ಮಿಂಗಿದ್ದು ಏನು ಅದ ಅನ್ನೋದು ತಿಳ್ಕೊಳಿಕ್ಕೆ ಹೋಗಿದ್ದೀವಿ. ಹೋಗಿ ಅಲ್ಲಿ ಹೋಗೋ ಬಿಸ್ನೆಸ್ಸೇ ಅದು ಬೇರೆ ಇತ್ತು. ಅಲ್ಲಿ ನಾವು ತಿಳ್ಕೊಂಡು ಹೋಗಿದ್ದಿರೋದು ಬೇರೆ ಇತ್ತು, ಅಲ್ಲಿ ಆಗಿದ್ದೇ ಬೇರೆ ಆಯಿತು. ಹೋಗಿ ಅಲ್ಲಿ ನಮ್ಮ ಮೀಡಿಯೇಟರ್ಸ್ಗಳು ಬರ್ತಾರೆ. ಆ ಮೀಡಿಯೇಟರ್ಸ್ಗಳ್ದು ಅವ್ರ ಜೊತೆ ನಾವು ಮಿಂಗಲ್ ಆಗಲಾರ್ದೆ ಅಲ್ಲೊಂದು ನಾವು ಬಫೆಲೋನಿಗೆ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಪೊಸಿಷನ್ ಅಲ್ಲಿ ಕರ್ನಾಟಕದಲ್ಲಿ ಹರಿಯಾಣ ಡಿಸ್ಟಿಕಲ್ಲಿ ಇದೆ, ಅಲ್ಲಿ ಹರಿಯಾಣ ಸ್ಟೇಟಲ್ಲಿ ಎಲ್ಲ ಹಾಗೂ ಹೀಗೂ ಮಾಡಿ ನಮಗೆ ಅವ್ರಿಗೆ ಲ್ಯಾಂಗ್ವೇಜ್ ಒಂದು ಸಮಸ್ಯೆ ಆಯಿತು. ಲ್ಯಾಂಗ್ವೇಜ್ ಬಿಟ್ಟು ಅದನ್ನೂ ಎಲ್ಲ ನಾವು ರಿಕವರ್ ಮಾಡಿಕೊಂಡು ಹಾಗೆ ಮಾಡಿ ಒಂದು ಲೋಡ್ ನಾವು ಪರ್ಚೇಸ್ ಮಾಡಿದ್ವಿ. ಅವ್ರಿಗೆ ನಮಗೊಂದು ಕಮ್ಯುನಿಕೇಷನ್ ಕರೆಕ್ಟ್ ಆಯಿತು, ಎಲ್ಲ ಆಯಿತು, ತೊಗೊಂಬಂದು ಮಾಡ್ಕೊಂಡ್ವಿ. ಅಲ್ಲಿಂದ ಬಂದು ಅಷ್ಟರಲ್ಲಿ ಇಲ್ಲಿಗೆ ಬರಗೊಡ್ದನ ಒಂದು 7ರಿಂದ 8 ದಿವಸ ಟೈಮ್ ಹಿಡಿತದೆ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ. ಅಷ್ಟು ಬರಗೊಡ್ದೇ ಅದ್ರದ್ದು ಆಲ್ಮೋಸ್ಟ್ ಎಮ್ಮೆ ಕತ್ತಿಗಳನ್ನ ಬಗೆಹರಿದಿದ್ದು. ಎಲ್ಲ ಫೀವರ್ ಸ್ಟಾರ್ಟ್ ಆಯಿತು, ಅದಕ್ಕೆ ಒಂದೊಂದು ಸಮಸ್ಯೆ ಸ್ಟಾರ್ಟ್ ಆಯಿತು. ಅದನ್ನು ನಾವು ಎಲ್ಲ ಮ್ಯಾನೇಜ್ ಮಾಡ್ಬೇಕಾದ್ರೆ ಒಂದು ಅರೌಂಡ್ 15 ಡೇಸ್ ಟೈಮ್ ಹಿಡಿತು. ಅದಕ್ಕೆ ಸೆಟಪ್ ಆಗಿ ನಮ್ಗೆ ಹಾಲು ಕರೆಕ್ಟಾಗಿ ಬರಬೇಕಾಯಿತು, ನಾವು ಹಾಲು ಕರೆಕ್ಟಾಗಿ ಹಿಂಡಬೇಕು. ಅದರಲ್ಲಿ ಬರೋ ಹೊತ್ತಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ಒಂದು 2-3 ಕರನೂ ಡೆತ್ ಆಯಿತು. ಇದು ಫಸ್ಟ್ ನಮ್ಮದು ಎಕ್ಸ್ಪೀರಿಯನ್ಸ್ ಇದು. ಬಟ್ ಆವಾಗಲೇ ನಾವು ತಿಳ್ಕೊಂಡಿದ್ದೀವಿ ಇದು ಉದ್ಯೋಗ ಇದು ಸರಿ ಅಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ಇರಲಿ, ಇದೇನೋ ಒಂದು ಈಗ ಅಂಬೆಗೆಲ್ಲ ಇಡ್ತಾಯಿದ್ದೀವಿ, ಅದರಲ್ಲಿ ಅಂಬೆಗೆಲ್ಲ ಇಟ್ಟಾಗ ಎಲ್ಲ ಕಷ್ಟನೂ ಆಗೋದು, ಎಲ್ಲನೂ ಆಗೋದು. ಅದನ್ನೆಲ್ಲ ಮುಂದೆ ನಡೆಸ್ಕೊಂಡು ಬಂದ್ವಿ, ಎಲ್ಲ ಆಯಿತು. ಆಮೇಲೆ 10ರಿಂದ ಅದನ್ನೇ ನಾವು ಇನ್ನು ಒಂದು 3 ಮಂತ್ಸ್ ಹೋಗೋಣ, ಅವೆಲ್ಲ ಫಲ ಕೊಡಲಿಕ್ಕೆ ಅಂದರೆ ಗಬ್ಬಾಗಲಿಕ್ಕೆ ತಯಾರಾದವು. ಅವಾಗ ಹಾಲಿನ ಪ್ರಮಾಣ ಕಡಿಮೆ ಆಗಲಿಕ್ಕೆ, ಆಗ ನಾವು ಲೇಬರ್ದು ಚಾರ್ಜು ಎಕ್ಸ್ಪೆನ್ಸ್ ಜಾಸ್ತಿ ಆಗ್ಲಿಕ್ಕಿತ್ತು, ಫೀಡಿಂಗ್ ಜಾಸ್ತಿ ಆಗ್ಲಿಕ್ಕಿತ್ತು. ಮತ್ತು ಅದಕ್ಕೆ ಏನಾದರೂ ಅಲ್ಟರ್ನೇಟ್ ಮಾಡ್ಬೇಕಂತಲ್ಲ ಮತ್ತೊಂದು ಬ್ಯಾಚ್ ನಾವು ಹಾಕ್ಲಿಕ್ಕೆ ಹೋಗಿದೆ. ಅದೇ ಈಗ ಬೆಳ್ಕೊಂಡು 250 ಎಮ್ಮೆಗೆ ಬಂದಿತ್ತದೆ. ಅದ್ರ ಮುಂದೆಂದು ಫಸ್ಟ್ ಆಫ್ ಆಲ್ ಈ ಡೈರಿ ಫಾರ್ಮಿಂಗ್ ಅನ್ನೋದು ಎಲ್ಲರೂ ಎದಕ್ಕೆ ನುಕ್ಸಾನ್ ಆಗಿದ್ದಾರೆ ಅನ್ನೋದು ಒಂದು ನನ್ನ ಪರ್ಸ್ನಲ್ ಅನುಭವ ನಾನು ಹೇಳ್ಕೊತೀನಿ. ಈ ನಮ್ಮ ರೈತ ಬಾಂಧವರಲ್ಲಿ ಯಾರೊಬ್ಬರೂ ಆ ಕರುಗಳು ಅನ್ನೋದು ಒಬ್ಬರೂ ಜಪಾನ್ ಮಾಡ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ಬರೀ ಎಮ್ಮೆ ತರ್ತಾರೆ, ಮೇಯಿಸ್ತಾರೆ, ಅದ್ರದ್ದು ಹಾಲು ಹಿಂಡ್ತಾರೆ, ಡೈರೆಕ್ಟ್ ಹಾಕ್ತಾರೆ. ಅದ್ರದ್ದು 1 ಲೀಟ್ರನ್ನು ತೆಗೆದು ನಾವು ಕರುಗಳಿಗೆ ಕುಡಿಸ್ಬೇಕು ಅನ್ನೋದು ತಲೆಯಲ್ಲಿ ಯಾರಿಗೂ ಇಲ್ಲ. ಎಲ್ಲರಿಗೂ ಎಮ್ಮೆ ತರುವಾಗ 1 ಲಕ್ಷ ಕೊಡ್ತೀನಿ, ಇದು 120 ಕೊಡ್ತೀನಿ ಅನ್ನೋದು ಅಷ್ಟೇ ತಲೆಯಲ್ಲಿದೆ. ಆ ಬ್ರೀಡಿಂಗನ್ನು ನಾನು 2018ನಲ್ಲಿ ಸ್ಟಾರ್ಟ್ ಮಾಡಿದ್ದು ಹೋಗಿ ಈಗ ಅರೌಂಡ್ 2022 ಇಷ್ಟರಲ್ಲಿ ಈಗ ನಾನು 100 ಬಫೆಲೋದು ಮಾಡಿದೋಗಿ 100 ಅದ್ರ ಕರುಗಳಾಗಿದ್ದಾವೆ. ಈಗ ನನಗೆ ಮುಂದೆ ನಾನು ಹಾಕಿರೋದು ಬಂಡವಾಳ ನಾನು ಇನ್ನೊಂದು ವರ್ಷದಲ್ಲಿ ನಾನು 6 ತಿಂಗಳಲ್ಲಿ ಅದನ್ನಷ್ಟು ಮಾರಿದ್ರೆ ನಾನು ಬಂಡವಾಳ ಬಂದುಬಿಡ್ತದೆ ವಾಪಸ್. ಅದೇ ಕರುಗಳ ಮೇಲೆ ನನ್ನ ಜೀವನ ಪರ್ಯಂತ ನಾನು ನಡೆಸ್ಕೊಂಡು ಹೋಗ್ಬೋದು. ಇದರಲ್ಲಿ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ರೈತರಲ್ಲಿ ಹೇಳ್ಬೇಕಂದ್ರೆ ಈ ಫೀಡಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ. ಈ ನಮ್ಮ ಡೈರಿ ಫಾರ್ಮಿಂಗಲ್ಲಿ ಎಲ್ಲರೂ ಸಿಕ್ಕದ್ದನ್ನು ಹಾಕ್ಕೊಂಡು ಅದನ್ನು ಮಾಡೋದಿಲ್ಲ. ಅದಕ್ಕೆ ಎಷ್ಟು ಫೀಡಿಂಗ್ ಬೇಕಾಗ್ತದೆ ಅದನ್ನಷ್ಟೇ ನಾವು ಫೀಡಿಂಗ್ ಮಾಡ್ಕೊಳ್ಬೇಕು. ಏನು ಎಲ್ಲ ಥರ ಪ್ರೋಟೀನ್ ಯಾವುದ್ರಲ್ಲಿ ಜಾಸ್ತಿ ಅದ ಅದನ್ನು ನಾವು ಹಾಕ್ಕೊಳ್ಬೇಕು, ಯಾವುದ್ರಲ್ಲಿ ಕ್ಯಾಲ್ಸಿಯಮ್ ಜಾಸ್ತಿ ಅದ ಯಾವ ಫೀಡಿಂಗ್ ಮಾಡ್ಬೇಕು ಅದನ್ನೆಲ್ಲ ಹಾಕ್ಕೊಳ್ಬೇಕು. ಇದರಲ್ಲಿ ಮಿನರಲ್ ಮಿಕ್ಸರ್ ಎಷ್ಟು ಪಾತ್ರ ಅದ ಅದು ಭಾಳ ಇಂಪಾರ್ಟೆಂಟ್ ಅದ. ಇವ್ಯಾವು ನಮ್ಮ ರೈತರ ಬಾರಲ್ಲಿ ಯಾರಿಗೂ ಗೊತ್ತಿಲ್ಲ. ಇನ್ನೂವರೆಗೂ ಡೈರಿ ಫಾರ್ಮಿಂಗ್ ಮಾಡೋಲ್ಲಿ ಯಾರಿಗೂ ರೈತರಿಗೆ ಗೊತ್ತಿಲ್ಲ. ಹೀಗಾಗಿ ಎಲ್ಲರೂ ನುಕ್ಸಾನ್ ಆಗ್ತಾಯಿದ್ದಾರೆ. ಅದು ಬಿಟ್ಟು ಅದ್ರ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಂದ್ರೆ ನಾವು ಈ ಸೆಮನ್ ಇದ್ರ ಫಿಲ್ಲಿಂಗ್ ಮಾಡೋದ್ರಲ್ಲಿ ಬರುತ್ತೆ. ಈ ಹೀಟಿಗೆ ಬಂದಾಗ ನಾವು ಏನು ಕಟ್ಟಿಸ್ತೀವಲ್ಲ ಅದರದೇ ಆದಂಥದ್ದು ನಾವೊಂದು
ಕೋಣವನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಈ ಎಷ್ಟು ಬಾರಿ ನಾವು ಈ AI ವರ್ಕರ್ ಅಂತ ಹೇಳ್ತಾರೆ, ಈ ಸೆಮನ್ ಬಿಡೋರು ಅಂತೇಳಿ ಡಾಕ್ಟ್ರು ಬಂದು ಸೆಮನ್ ಹಾಕ್ತಾರೆ. ಆ ಸೆಮನಲ್ಲಿ ಎಷ್ಟು ಅದರಲ್ಲಿ ಕ್ವಾಲಿಟಿ ಇರ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಸೆಮನ್ ಫಿಲ್ಲಿಂಗ್ ಮಾಡೋರಲ್ಲಿ ಗೊತ್ತಿರೋದಿಲ್ಲ. ಅದನ್ನು ಡೀಪ್ ಫ್ರೀಸ್ ಎಷ್ಟು ಮಾಡಿರ್ತಾರೆ, ನೈಟ್ರೋಜನ್ ಗ್ಯಾಸ್ ಎಷ್ಟರಲ್ಲಿ ಮೇಂಟೈನ್ ಮಾಡಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ನಾವು ಅದನ್ನು ಸೆಮನ್ ಬರೀ ರಿಪೀಟ್ ಹೀಟಿಂಗ್ ಬರ್ತದೆ ಅಂದು ಒಂದು 3-4 ಸಲ ರಿಪೀಟ್ ಬಂದ ತಕ್ಷಣ ಅದರ ಕಟ್ತಾ ಇಲ್ಲಂತೆ ಕೊಟ್ಬಿಡ್ತಾರೆ, ಮಾರ್ಕೆಟಿಗೆ ಕೊಟ್ಬಿಡ್ತಾರೆ. ಅದು ಕಡಿಮೆ ರೇಟಿಗೆ ಕೊಟ್ಟು ಅಲ್ಲಿ ನುಕ್ಸಾನ ಆಗಿಬಿಡ್ತಾರೆ. ಅದ್ರ ಬದಲಿ ನಾವೇ ಒಂದು ನಮ್ಮದೇ ಆದಂಥ ಒಂದು ಕೋಣ ರೆಡಿ ಮಾಡ್ಕೊಳ್ಬೇಕು, ಇಲ್ಲಾರ ಒಂದು ಪರ್ಚೇಸ್ ಮಾಡ್ಕೊಂಡು ತೊಗೊಂಬರ್ಬೇಕು. ಅದರಲ್ಲಿ ಆಗೋ 90% ರಿಸಲ್ಟ್ ಅದರಲ್ಲೇ ಸಿಗೋದು ನಮಗೆ ಕೋಣದ್ರಲ್ಲಿ. ಸೆಮನ್ನಲ್ಲಿ ಒಟ್ಟೆ 10% ರಿಸಲ್ಟು ಇರೋದಿಲ್ಲ. ನಾವು ಮೊದಲೇದಾಗಿ ನಾನು ಹೇಳ್ತಾ ಇರೋದಂದರೆ, ಈ ನಮ್ಮ ಹಸುಗಳದ್ದು ಆಯಿತು, ಎಮ್ಮೆಗಳದಾಯಿತು, ಬೆಳಿಗ್ಗೆ ಎದ್ದ ತಕ್ಷಣ ನಾವು 2 ಟೈಮ್ ನಾವು ಫೀಡಿಂಗ್ ಮಾಡ್ತೀವಿ. ಬೆಳಿಗ್ಗೆ ಒಂದು ಸಲ 5 ಗಂಟೆಗೆ ಫೀಡಿಂಗ್ ಸ್ಟಾರ್ಟ್ ಆದರೆ ಸಂಜೆ 5 ಗಂಟೆಗೆ ಮತ್ತೆ ಹೊಳ್ಳಿ ರಿಪೀಟ್ ಫೀಡಿಂಗ್ ಸ್ಟಾರ್ಟ್ ಆಗ್ತದೆ. ಆ ಫೀಡಿಂಗಲ್ಲಿ ನಮ್ಮ ಫೀಡಿಂಗ್ ನನ್ನದೇ ಆದಂಥ ಡೈರಿ ಫಾರ್ಮದ ಫೀಡಿಂಗ್ ಅಂದರೆ, ಫಸ್ಟು ಡ್ರೈ ಫೀಡಲ್ಲಿ ನಾವು ಗ್ರೀನ್ ಪೌಡ್ರ್, ಇದು ನೇಪಿಯರ್ ಅಂತ ಬರುತ್ತೆ, ಅದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ನಮ್ಮ ಸೈಡೆಲ್ಲ ಜೋಳದ ಕಣಿಕೆ ಬರ್ತದೆ, ನಮ್ಮ ಸೈಡೆಲ್ಲ ಕಡಬ ಕುಟ್ಟಿ ಅಂತ ಹೇಳ್ತಾರೆ, ಅದನ್ನು ಮಿಕ್ಸ್ ಮಾಡ್ತೀವಿ. ಗೋಧಿ ಹೊಟ್ಟು ಮಿಕ್ಸ್ ಮಾಡ್ಕೊಳ್ತೀವಿ, ತೊಗರಿ ಹೊಟ್ಟು ಮಿಕ್ಸ್ ಮಾಡ್ಕೊಳ್ತೀವಿ, ಹೊಳ್ಳಿ ಕಡ್ಲಿ ಹೊಟ್ಟು ಮಿಕ್ಸ್ ಮಾಡ್ಕೊತೀವಿ. ಇವೆಲ್ಲನೂ ಒಂದು ಲೇಯರ್ ವೈಸ್ ನಾವು ಸ್ಟೋರೇಜ್ ಮಾಡ್ಕೊಂಡಿರ್ತೀವಿ. ಅದನ್ನೆಲ್ಲ ತಗೊಂಡು ಮಿಕ್ಸ್ ಮಾಡಿ ಗ್ರೀನ್ ಪೌಡ್ರು ಮತ್ತು ಡ್ರೈ ಫೀಡ್ ಕೂಡಿಸಿ ಅದು ಒಂದು 15 kg ನಾವು ಯೂಸ್ ಮಾಡ್ತೀವಿ ಒಂದು ಟೈಮಿಗೆ. 15 kg ಒನ್ ಟೈಮಿಗೆ. ಈ ನಾವು ಗ್ರೀನ್ ಫೀಡ್ರ್ ಆಯಿತು, ಡ್ರೈ ಫೀಡ್ರ್ ಆಯಿತು, ಇದನ್ನು ಎರಡೂ ಸೇರಿಸಿ ಒಂದು ಎಮ್ಮೆಗೆ ಒನ್ ಟೈಮಿಗೆ 15 kg ನಾವು ಯೂಸ್ ಮಾಡ್ತಾಯಿದ್ದೀವಿ. ಅದು ಬಿಟ್ಟು ಈ ನಾವು ನೆನೆಸಿ ಬೇರೆ ಹಾಕ್ತಾಯಿದ್ದೀವಿ, ಅದಕ್ಕೆ ನಾವು ದನ ನೆನೆಸಿ ಹಾಕ್ತೀವಿ ಅಂತ ಹೇಳ್ತೀವಿ. ಅದರಲ್ಲಿ ನಾವು 4 ಥರ ಯೂಸ್ ಮಾಡ್ತೀವಿ. ಒಂದು ಹತ್ತೆಕಾಳು ಹಿಂಡಿ ಯೂಸ್ ಮಾಡ್ತೀವಿ, ನಾವು ಮೆಕ್ಕೆಜೋಳ ನಾವು ಬೀಸ್ಕೊಳ್ತೀವಿ ಇಲ್ಲಿ ಅದನ್ನೇ ಯೂಸ್ ಮಾಡ್ತೀವಿ, ಹೊಳ್ಳಿ ಗೋಧಿ ಬೂಸ ಯೂಸ್ ಮಾಡ್ತೀವಿ. ಇದು ಕಡಲೆ ಮೇಲಿಂದ ಗೋಲ್ಡ್ ಅಂತ ಹೇಳ್ತೀವಿ ನಮ್ಮ ಸೈಡೆಲ್ಲ. ಆ ಕಡಲೆ ಮೇಲಿಂದ ಕವರ್ ಬರ್ತದೆ, ಅದು ಫೈಬರ್ ಸಲುವಾಗಿ ನಾವು ಫೈಬರ್ ಸಲುವಾಗಿ ಹಾಕ್ತಾಯಿದ್ದೀವಿ ಅದನ್ನು. ಅದನ್ನು ಏನು ಮಾಡ್ತೀವಿ, ಒಂದು ಎಮ್ಮೆಗೆ ಒನ್ ಟೈಮಿಗೆ 2 kg ಹಾಕ್ತಾಯಿದ್ದೀವಿ. ಇದು ಒನ್ ಟೈಮದ್ದು ನಮ್ದು ಇದಾಗ್ತದೆ. ಇದ್ರ ಜೊತೆ ಕರುಗಳಿಗೆ ಬರ್ತದೆ. ಕರುಗಳಿಗೆ ಎಷ್ಟು ತಿಂತದ ಅದ್ರದ್ದು ನಾವು ಬೈಪ್ರಿಕೇಷನ್ ಮಾಡ್ಕೋತೀವಿ. ಕರುಗಳಲ್ಲಿ 0 to 3 ಮಂತ್ಸದೊಂದು ಬೇರೆ ಇರ್ತದೆ, ಅದಕ್ಕೆ ಪ್ಯೂರ್ಲಿ ಹಾಲು ಬಿಟ್ಟು ನಾವು ಬೇರೆ ಹಾಕೋದಿಲ್ಲ. ಈ 3 to 6 ಮಂತದೊಂದು ಕ್ಯಾಟಗರಿ ಬೇರೆ ಮಾಡ್ಕೊಳ್ತೀವಿ. ಅದಕ್ಕೆ ಜಸ್ಟ್ ನಾವು ಡ್ರೈ ಫೀಡ್ ಅಷ್ಟೇ ತಿನ್ನಿಸ್ತೀವಿ, ಬಾಕಿ ಏನೂ ನಾವು ಈ ನೆನೆಸಿಟ್ಟಿರೋದು ಅದು ಇದು ಅಂಥದ್ದು ಏನೂ ಹಾಕೋದಿಲ್ಲ. ಅಪ್ ಟು 6 ಮಂತ್ವರೆಗೂ ಅದೊಂದು ಲೆವೆಲ್ದಾಗಿನೇ ಬೆಳಿಬೇಕು, ಅದು ನ್ಯಾಚುರಲಾಗಿ ಬೆಳಿಬೇಕು. 6 ಮಂತ್ ಹಿಡ್ಕೊಂಡು ಅದ್ರದ್ದು ಏನು ನಾವು ಫೀಡಿಂಗ್ ಇದನ್ನು ಮಾಡ್ತೀವಿ, ಅದಕ್ಕೆ ನಾವು ಪ್ರೋಟೋಕಾಲ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಈ ಏನು 4 ಹೇಳಿದೆಲ್ಲ, ಹತ್ತಿಕಾಳು ಹಿಂಡಿ, ಗೊಂಜಾಳ ಮೆಕ್ಕೆಜೋಳ, ಬೂಸ ಮತ್ತು ಕಡ್ಲಿ ಮೇನ್ಗಳು, ಇದನ್ನು ಸ್ವಲ್ಪ ಪ್ರಮಾಣದಾಗ ನಾವು ಈಗಲೇ ರೂಢಿ ಮಾಡ್ಕೊತ ಹೋಗ್ತೀವಿ. ಅದ್ರ ಜೊತೆ ಮಿನರಲ್ ಮಿಕ್ಸರ್ ಹಾಕ್ತೀವಿ. ಯಾಕಂದ್ರೆ ಆ ಗರ್ಭ ಚೀಲ ಡೆವಲಪ್ಮೆಂಟ್ ಆಗಬೇಕು, ಅದು ದಸ್ಪುಷ್ಟ ಆಗ್ಬೇಕು ಸ್ವಲ್ಪ. ಹಾಗೆ ನಾವು ಬಿಟ್ಕೊತಾದ್ರೆ ಮುಂದೆ ನಮಗೆ ಹೀಟಿಗೆ ಬರೋದು ಲೇಟ್ ಆಗಿಬಿಡುತ್ತೆ. ಅದು ಆದ ಕಾರಣ ಅದರದ್ದೊಂದು ನಾವು ಬೇರೆಯೇ ಇದನ್ನು ಮಾಡ್ಕೊಂಡ್ಬಿಡ್ತೀವಿ. ಇದು 2 ಟೈಮ್ ನಾವು ಫೀಡಿಂಗ್ ಮಾಡ್ತೀವಿ, 6 ಮಂತ್ ಅಬೋ ಇದ್ದರೆ. ಆಮೇಲೆ ಏನು ಮಾಡ್ತೀವಿ, ಅದು ನೋಡ್ತೀವಿ, ಅದು ಹೀಟಿಗೆ ಬಂದಾಗ ಅದ್ರದ್ದು ಏನದ ಫಸ್ಟು ಅದರದ್ದೆಲ್ಲ ಪ್ರೊಸೆಸ್ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಈ ಏನು ದಿನಚರಿ ಇದೆಯಲ್ಲ, ಇದನ್ನು ಭಾಳ ಚೆನ್ನಾಗಿ ಅಪ್ ಟು ಡೇಟ್ ಮಾಡಬೇಕು. ಯಾವುದು ಪ್ರತಿಯೊಂದಕ್ಕೂ ನಾವು ಎಷ್ಟು kg ಹಾಕ್ತೀವಿ ಅನ್ನೋದು ಲೆಕ್ಕ ಬೇಕು. ವೇಟ್ ಆ್ಯಂಡ್ ಮೆಜರ್ಮೆಂಟ್ ಭಾಳ ಇಂಪಾರ್ಟೆಂಟ್ ಇದರಲ್ಲಿ ಇದದ ಪಾತ್ರ ಇದೆ. ಈ ಎಷ್ಟು ನಾವು ಫೀಡಿಂಗ್ ಹಾಕ್ತಿವಲ್ಲ ಅಷ್ಟೇ ನಾವು ಹಾಲು ಎಷ್ಟು ಬರ್ತದೋ ಅದ್ರ ಮೇಲೆ ಫೀಡಿಂಗ್ ಡಿಪೆಂಡ್ ಅಪಾನ್ ಇದೆ. ಎಲ್ಲದಕ್ಕೂ ಅದು 1 ಲೀಟ್ರ್ ಹಾಲು ಹಿಂಡೋದಕ್ಕೂ ನಾವು ಅದೇ ಫೀಡಿಂಗ್ ಹಾಕಿದರೆ ನಮ್ಗೆ ಖರ್ಚು ಜಾಸ್ತಿ ಆಗುತ್ತೆ. ಬಟ್ ಆ ಫೀಡಿಂಗ್ ಅದರಲ್ಲಿ ಬರೋದಿಲ್ಲ, ಬರೀ ನಾವು ಗೊಬ್ಬರಕ್ಕೆ ಅಷ್ಟೇ ಅದನ್ನು ತೊಗೊಂಡಂಗೆ ಆಗುತ್ತೆ. ಅದಕ್ಕೆ ಏನು ಬರ್ತದೆ ಸ್ವಲ್ಪ ಅದನ್ನು ಯಾವಾಗಲೂ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರಬೇಕು. ಯಾವುದೂ ಫಿಕ್ಸ್ ಫೀಡಿಂಗು ಒಬ್ಬರು ಡೈರಿ ಫಾರ್ಮ್ ನೋಡ್ಕೊಂಡು ಇನ್ನೊಂದು ಡೈರಿ ಫಾರ್ಮ್ದವ್ರು ಮಾಡೋದು ಅದು ಆ ಥರ ಇರೋಂಗಿಲ್ಲ. ನಾವು ಅದಕ್ಕೊಂದು ಸ್ವಲ್ಪ ತಲೆ ಓಡಿಸ್ಬೇಕು, ಏನು ಮಾಡಿದರೆ ಏನು ಕರೆಕ್ಟ್ ಆಗ್ತದೆ ಅದನ್ನೆಲ್ಲನೂ ಒಂದೊಂದು ಚಾರ್ಟ್ ಮಾಡಿಕೊಂಡು ಈ ಲೈನಿಗೆ ನಾವು ಒಂದೊಂದು ನಮ್ಮ ಡೈರಿ ಫಾರ್ಮಲ್ಲಿ ಲೈನ್ ಮಾಡ್ಕೊಂಡಿದ್ದೀವಿ. ಈ ಲೈನಿಗೆ ಇದನ್ನು ಅಷ್ಟೇ ಹಾಕ್ತೀವಿ. ಒಂದು ಸೈಡ್ ಏನು ಮಾಡ್ತೀವಿ, ಹಾಲು ಹಿಂಡೋ ದನಗಳನ್ನಷ್ಟೇ ನಾವು ಒಂದು ಸೈಡ್ ಮಾಡ್ತೀವಿ. ಹಾಲು ಹಿಂಡದೇ ಇರೋ ಧರಿಸಿರೋ ಎಮ್ಮೆಗಳನ್ನ ಒಂದು ಸೈಡ್ ಮಾಡ್ತೀವಿ. ಆ ಧರಿಸಿರೋ ಎಮ್ಮೆಗಳದ್ದು ಒಂದು ಫೀಡಿಂಗೇ ಬೇರೆ ಇರ್ತದೆ, ಅದ್ರದ್ದು ಫಾರ್ಮುಲೇಷನ್ನೇ ಬೇರೆ ಇರ್ತದೆ. ಈ ಹಾಲು ಹಿಂಡೋ ಎಮ್ಮೆಗಳದೊಂದು ಫಾರ್ಮುಲೇಷನ್ನೇ ಬೇರೆ ಇರ್ತದೆ. ಈ ಥರ ಮಾಡಿಕೊಂಡು ನಾವು ಒಂದು ಸೆಟಪ್ ಮಾಡ್ಕೊಳ್ತಾ ಇದ್ದೀವಿ. ಈಗ ನನ್ನ ರೋಹಿಣಿ ಡೈರಿ ಫಾರ್ಮಲ್ಲಿ ಡೈಲಿ ಮಿಲ್ಕಿಂಗದ್ದೊಂದು ಸ್ಪೆಷಲ್ ಇದೆ. ನನ್ನ ಇದ್ರ ಪ್ರಕಾರ ನನ್ನದೇ ಆದಂಥದ್ದೊಂದು ಡೈರಿ ಫಾರ್ಮದೊಂದು ಆ್ಯಪ್ ಮಾಡ್ಕೊಂಡಿದ್ದೀನಿ ನಾನು. ಯಾರು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ, ಬಟ್ ನನಗೆ ಈಸಿ ಆಗಲಂತೆ ನಾನು ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಎಮ್ಮೆಗೆ ಒಂದು ನಂಬರ್ ಕೊಟ್ಟಿದ್ದೀನಿ, ನಾನು ಲೈನ್ ವೈಸ್ ಒಂದು ನಂಬರ್ ಕೊಟ್ಟಿದ್ದೀನಿ. ಆ ಎಮ್ಮೆದು ಮುಂಜಾನೆ ಎಷ್ಟು ಹಾಲು ಬಂತು, ಸಾಯಂಕಾಲ ಹಾಲು ಎಷ್ಟು ಬಂತು, ಅದನ್ನು ನಾನು ನೋಟ್ ಮಾಡ್ಕೊಳ್ತಾ ಇರ್ತೀವಿ. ಕಂಪಲ್ಸರಿ ಇವತ್ತು ಇಲ್ಲ ಅನ್ನಂಗಿಲ್ಲ, ಕಂಪಲ್ಸರಿ 2 ಟೈಮ್ ನೋಟ್ ಮಾಡ್ಕೋತೀವಿ. ಬಟ್ ಅದು ಎದಕ್ಕೆ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ. ಈಗ ಇಷ್ಟು ಎಲ್ಲ 2,500 ml ಯಾವುದಕ್ಕೊಂದು ಜ್ವರ ಬಂದಿರ್ತದೆ, ಯಾವುದಕ್ಕೊಂದು ಏನೋ ಆಗಿರ್ತದೆ, ಅದು ನಮ್ಗೆ ಐಡೆಂಟಿಫೈನೇ ಆಗೋದಿಲ್ಲ.
ಆ ಟೈಮಲ್ಲಿ ನಾವು ಹಾಲು ಅದು ಏನಾದರೂ ಜ್ವರ ಬಂದರೆ ಇಮಿಡಿಯೇಟಾಗಿ ಹಾಲು ಶಾರ್ಟ್ ಆಗಿಬಿಡ್ತದೆ ಅವತ್ತಿನ. ಅದನ್ನಾರು ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅದೊಂದು ನಮಗೆ ಬೆಸ್ಟ್ ಅವಕಾಶ ಅದ. ಇದು ಒಂದೇ ಪ್ರಯೋಗ ಇದು. ಎರಡರಲ್ಲಿ ಹೇಳ್ಬೇಕಂದ್ರೆ ಏನು ನಮಗೊಂದು ಈಗ ಒಂದು ಎಮ್ಮೆ ಪರ್ಚೇಸ್ ಮಾಡ್ತೀವಿ ನಾವು, 1 ಲಕ್ಷ ಕೊಟ್ಟು ತಂದೀವೋ 1.5 ಲಕ್ಷ ಕೊಟ್ಟು ತಂದೀವೋ, ಆ ಎಮ್ಮೆ ತಂದಾಗ ಅದ್ರದ್ದು ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಇದ್ರದ್ದು ಇಷ್ಟೇ ಹಾಲು ಬರ್ತದೆ ಅನ್ನೋದು ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಯಾವಾಗಲೂ. ಆ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ನಾವು ಅದನ್ನು ಮುಂದಿನ ಎಷ್ಟು ವರ್ಷ ನಾವು ಇದನ್ನು ಇಟ್ಕೋಬೋದು. ಕಡಿಮೆ ಬರ್ತಾಯಿದ್ರೆ ಅದು ನಮ್ಮ ಇದಕ್ಕೆ ಸೆಟ್ ಆಗ್ತಾಯಿಲ್ಲ ಅಂದರೆ ತೆಗೆದು ಬಿಡ್ಬೇಕು, ಸೇಲ್ ಮಾಡಿಬಿಡ್ಬೇಕು. ಆ ಥರ ಇದರಲ್ಲಿ ನಾವು ಅದನ್ನು ಸೆಟಪ್ ಮಾಡ್ಕೊಂಡಿದ್ದೀವಿ. ಈ ಮಿಲ್ಕಿಂಗ್ ಟೋಟಲ್ ನನ್ನ ಇದರಲ್ಲಿ ಒಂದು 550 ಲೀಟ್ರ್ 2 ಟೈಮ್ ಕುಡಿಸಿ ಬರ್ತಾಯಿದೆ. ಈಗ ಈ 550 ಲೀಟ್ರಲ್ಲೇ ಒಂದು 200 ಲೀಟ್ರ್ ನಂದು ಇಲ್ಲೇ 60 ರೂಪೀಸ್ ಅಂತೆ ನಾವು ಸೇಲ್ ಮಾಡ್ತಾಯಿದ್ದೀವಿ, ಲೋಕಲ್ ಸೇಲೇ ಮಾಡ್ತಾಯಿದ್ದೀವಿ. ಬಾಕಿ ಉಳಿದಿದ್ದೆಲ್ಲ ನಮ್ಮ ಈ ಸರ್ಕಾರದ ಡೈರಿಗೆಲ್ಲ ಹೋಗ್ತಾ ಇದ್ದಾವೆ. KMFಗೆ ಹೋಗ್ತದೆ, ಆದಿತ್ಯ ಮಿಲ್ಕಿಗೆ ಹೋಗ್ತದೆ. ಈ ಥರ ನಾವು ಇದನ್ನು ಮಾಡ್ತಾಯಿದ್ವಿ. ಇದರಿಂದ ಬಾಕಿ ನಮ್ಮ ಫೀಡಿಂಗ್ ಆಯಿತು, ನಮ್ಮ ಹಾಲಿಗೆ ಇದಕ್ಕೆ ಉತ್ಪನ್ನ ಬರೋದಕ್ಕಾಯ್ತು, ಇದಕ್ಕಾಯ್ತು ನಮಗೊಂದು ಒಳ್ಳೆಯ ಲಾಭದಲ್ಲಿ ಕಾಣ್ತಾ ಇದ್ದೀವಿ ನಾವೀಗ. ಅದನ್ನು ಬಿಟ್ಟು ಈ ಮಿಲ್ಕಿಂಗ್ ಕ್ವಾಲಿಟಿ ನಾವು ಒಂದು 200 ಲೀಟ್ರ್ ಮಾರಬೇಕಂದ್ರೆ ಅದೇ ಮೇನ್ ಇಂಪಾರ್ಟೆಂಟ್ ಅದ. ಈ ರೈತರು ಇದು ನಮ್ಮ ಗ್ರಾಹಕರೆಲ್ಲ ಏನು ಮಾಲಿಂಪುರಿಂದ ನಂದು ಇದಕ್ಕಿರೋದು ಒಂದು ಕಡಿಮೆ ಅಂದ್ರೆ ಒಂದು 2.5 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ. ಅಲ್ಲಿಂದ ನಂದು ಹಾಲನ್ನೇ ಪರ್ಚೇಸ್ ಮಾಡ್ಬೇಕಂತೇಳಿ ಇಲ್ಲಿ ಮಟ್ಟ ವಾಕಿಂಗ್ ಮಾಡ್ಕೊತ ಬಂದು ಹೋಯ್ತಾರೆ ಅಂದರೆ ಅದೇ ಒಂದು ದೊಡ್ಡ ಹೆಮ್ಮೆ ವಿಷಯ. ಬಟ್ ಅದರಲ್ಲಿ ಇರೋ ಕ್ವಾಲಿಟಿ ಹಾಲನ್ನೇ ನಾನು ಇದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಅವರು ಫಿದಾಗಿಬಿಟ್ಟಿದ್ದಾರೆ. ಅಷ್ಟಾಗಿ ನಾನು ಒಂದು 200 ಲೀಟ್ರ್ವರೆಗೂ ನಾನು ಹಾಲು ಸೇಲ್ ಮಾಡ್ತಾಯಿದ್ದೀನಿ ಹೊರಗಡೆನೇ. ಈ ಡೈರಿ ಫಾರ್ಮಿಂಗಲ್ಲಿ ಏನಿಲ್ಲ, ಎಲ್ಲನೂ ನಾವು ಚೆನ್ನಾಗಿದ್ದರೆ ನಾವು ಎಷ್ಟು ಸ್ವಚ್ಛವಾಗಿರ್ತೀವಿ ಅದನ್ನೂ ಒಂದು ಅಷ್ಟೇ ಸ್ವಚ್ಛವಾಗಿ ನೋಡ್ಕೊಂಡು ಹೋಗೋದೇ ಒಂದು ದೊಡ್ಡ ಇಂಪಾರ್ಟೆಂಟ್ ಅದ. ಈ ಬೆಳಿಗ್ಗೆ ಸಾಯಂಕಾಲ ಅದರಲ್ಲಿ ಫುಲ್ಲಿ 2 ಟೈಮರು ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ಅದು ಕರೆಕ್ಟಾಗಿ ಎಲ್ಲ ಮೇಂಟೈನ್ ಆಗ್ತದೆ. ಕ್ಲೀನಿಂಗ್ ಅಂತೂ ಭಾಳ ಇಂಪಾರ್ಟೆಂಟ್ ಅದ. ಕ್ಲೀನಿಂಗಲ್ಲಿ ಒಂದು ಪಿನೈಲ್ ಯೂಸ್ ಕಂಪಲ್ಸರಿ ಮಾಡುತ್ತಾ ಬನ್ನಿ. ಫ್ಲೋರ್ ಕ್ಲೀನಿಂಗ್ ಆಯಿತು, ಹೊಳ್ಳಿ ಅವು ಮೈಕೆ ಎಲ್ಲ ಬರೀ ಎಲ್ಲರೂ ವಾಶ್ ಮಾಡೋದಂದರೆ ಬರೀ ಪೈಪ್ಲೈನ್ ಸ್ಟಾರ್ಟ್ ಮಾಡಿ ನೀರು ಹಿಡಿದು ಬಿಡ್ತಾರೆ, ಅದೆಲ್ಲ ಕ್ಲೀನಿಂಗ್ ಆಗೋದಿಲ್ಲ. ಅದನ್ನು ನಾವು ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೇ ನಮ್ಮ ಡೈರಿ ಫಾರ್ಮಿಂಗ್ ಉಳಿವು ಅಳಿವು ಎರಡೂ ಅದ್ರ ಮೇಲೇ ಇದೆ. ಈಗ ಅದರಲ್ಲಿ ಮೇಜರಾಗಿ ಪ್ರಾಬ್ಲಮ್ ಬರೋದು ಹೇಳ್ತೀನಿ. ಈ ಡಿಲಿವರಿ ಟೈಮಲ್ಲಿ ಮತ್ತು ಈ ಏನು ನಿಯರ್ ಬಂದಿರ್ತದೆ ಡೆಲಿವರಿ ಟೈಮಲ್ಲಿ, ಆವಾಗ ಸ್ವಲ್ಪ ಫೀಡಿಂಗನ್ನು ಕಡಿಮೆ ಮಾಡಬೇಕು. ನೀವು ಎಷ್ಟು ಜಾಸ್ತಿ ಆಗ್ತೀರೋ ಅಷ್ಟು ಜಾಸ್ತಿ ಆದರೆ ಅದು ಅದರಲ್ಲಿರೋ ಹೊಟ್ಟೆ ಎಲ್ಲ ಹೊರಗೆ ಬರೋ ಚಾನ್ಸಸ್ ಇರ್ತದೆ. ಯಾಕಂದರೆ ಡೈಜೆಷನ್ ಸರಿ ಆಗ್ತಿರಂಗಿಲ್ಲ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಅದರದೊಂದು ಮೇಜರ್ ಎಲ್ಲರೂ ಮಾಡೋದು ತಪ್ಪೇ ಅದೇ. ಒಟ್ಟು ಡೈಲಿ ರೂಟೀನ್ ಏನಿರ್ತದೆ ಅದಕ್ಕೊಂದು 2 ಪೆಂಡಿ ಮೇವು ಒಗಿಬೇಕಂದ್ರೆ ಅದನ್ನಷ್ಟು ಒಗೆದು ಕುಲ್ಲ ಮಾಡಿಬಿಡ್ತಾರೆ. ಅದನ್ನು ಸ್ವಲ್ಪ ಕಡಿಮೆ ಡೆಲಿವರಿ ಆಗೋವರೆಗೂ ಅದನ್ನು ಸ್ವಲ್ಪ ಕಡಿಮೆ ಮಾಡಿ. ಸೆಕೆಂಡ್ ಒನ್ನು ಇದು ಕಾಲ್ಬಾನಿ ಬಾಯಿ ಬಾನಿ ಅಂತ ಒಂದು ರೋಗ ಬರ್ತದೆ FMD ಇದರಲ್ಲಿ, ನಮ್ಮ ಗೌರ್ಮೆಂಟ್ ಇದರಲ್ಲಿ FMD ಅಂತ ಹೇಳ್ತಾರೆ. ಇದು ಬರೋದೇನೋ ನಮ್ಮ ಕ್ಲೀನಿಂಗ್ ಸಲುವಾಗಿ. ನೀವು ಎಷ್ಟು ಕಾಲಲ್ಲಿ ಹೆಂಡಿ ಅದ್ರ ಗೊಬ್ಬರ ಸೆಗಣಿಯಲ್ಲಿ ಎಷ್ಟು ಉಳ್ಳಾಡ್ತದಲ್ಲ ಅಷ್ಟು ರೋಗಾಣುಗಳು ಜಾಸ್ತಿ ಆಗ್ತದೆ ಅದಕ್ಕೆ. ಅದನ್ನು ಬಿಟ್ಟರೆ ನೀವು ಬಾಕಿ ಈಗೆಲ್ಲ LSD ಅದು ಇದು ಅಂತ ಬಂದಿದೆ ಈಗ, ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ ಎಲ್ಲ. ನಮ್ಮಲ್ಲಿ ಅಂತೂ ಆ ಥರ ಏನಿಲ್ಲ, ಯಾಕಂದ್ರೆ ಮೇಜರ್ಲಿ ಕ್ಲೀನಿಂಗ್ ಇದ್ದಾಗ ನಾವು ಆ ಥರ ಯಾವುವು ನಮ್ಮಲ್ಲಿ ಡಿಸೀಸ್ ಕಂಡು ಬಂದಿಲ್ಲ. ಈಗ ಈ ನಮ್ಮ ಎಮ್ಮೆ ಜೊತೆ ನನ್ನ ಈ ದೇಸಿ ಹಸುಗಳನ್ನ ತಂದಿದ್ದೀನಿ ನಾನು. ಶೈವಾಲ್ ತಂದಿದ್ದೀನಿ, ಥಾರ್ಪರ್ಕರ್ ಅಂತೇಳಿ ವೆರೈಟಿ ತಂದಿದ್ದೀನಿ. ಅದ್ರ ಜೊತೆ HF ಇದೆ ನನ್ನ ಹತ್ರ. HF ನಾನು ಲಾಸ್ಟ್ ಮೂಮೆಂಟಲ್ಲಿ ತಂದಿದ್ದೀನಿ. ಮಾಡಬಾರ್ದು ಅಂತಿದ್ದೆ, ಆದರೂ ಇರಲಿ ಅಂತ ಮಿಲ್ಕಿಂಗ್ ಈಲ್ಡ್ ಜಾಸ್ತಿ ಬರಲಿ ಅಂಥೇಳಿ ನಾನು ಅದನ್ನು HF ತಂದಿದ್ದೀನಿ. ಈ ನಮ್ಮ ದೇಸಿ ಹಸುಗಳಲ್ಲಿ ಮತ್ತು HF ಹಸುಗಳಲ್ಲಿ ಒಂದು ಮ್ಯಾಟ್ರಸನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ದೇಸಿ ಹಸುಗಳಲ್ಲಿ ನಾನು ಈ ಸದ್ಯದ ಪರಿಸ್ಥಿತಿಯಲ್ಲಿ ಅದರ ಹಾಲನ್ನು ನಾನು ಈ 60 ರೂಪೀಸಲ್ಲೇ ನಾನು ಸೇಲ್ ಮಾಡ್ತಾಯಿದ್ದೀನಿ, ಯಾವುದೋ ದೇಸಿ ಹಸುಗಳಲ್ಲಿ ಮಾತ್ರ. ಈ HF ಹಸುವನ್ನು ನಾನು ಡೈರೆಕ್ಟ್ ಹಾಕ್ತಾಯಿದ್ದೀನಿ ಹಾಲನ್ನೆಲ್ಲ. ಇದರಲ್ಲಿ ಏನು ಅದರ ಡಿಫ್ರೆನ್ಸ್ ಅನ್ನೋದು ಹೇಳ್ತೀನಿ. ಈ ದೇಸಿ ಹಸುಗಳಲ್ಲಿ ಏನು ನಾವು ಶೈವಾಲ್ ಆಯಿತು, ಈ ತಾರ್ಪರ್ಕರ್ ಆಯಿತು, ಇದರಲ್ಲಿ ಹಾಲನ್ನೇ ಅದರದ್ದು ಟೇಸ್ಟ್ ಆಯಿತು, ಅದರದ್ದು ಬೈ ಪ್ರಾಡಕ್ಟ್ ತುಪ್ಪ ಆಯಿತು, ಬೆಣ್ಣೆ ಆಯಿತು, ಇದು ಹೈ ಪ್ರೈಸಿಂಗಲ್ಲಿ ಸೇಲ್ ಆಗ್ತಾಯಿದೆ ಈಗ. ಇದರಲ್ಲಿರೋ ಪ್ರೋಟೀನು, ಇದರಲ್ಲಿರೋ ಕ್ಯಾಲ್ಸಿಯಮ್ಮು ಎಲ್ಲನೂ ಈ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಎಲ್ಲರೂ ಏನು ಕುಡಿತಾ ಇದ್ದಾರೆ, ಅದರದ್ದು ಡೆವಲಪ್ಮೆಂಟನ್ನೇ ಚೆನ್ನಾಗಿದೆ ಅದು. ಹೀಗಾಗಿ ಅದನ್ನು ನಮ್ಮ ಗೌರ್ಮೆಂಟಿಂದನೇ A2 ಮಿಲ್ಕ್ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್. ಹೀಗಾಗಿ HF ಈ ಹಸುವನ್ನು ನಾವು ಯಾವ ಇದಕ್ಕೂ ಯೂಸ್ ಮಾಡ್ತಾಯಿಲ್ಲ, ನಮ್ಮ ಮನುಷ್ಯರು ಯಾರೂ ಯೂಸ್ ಮಾಡೋಲ್ಲ ಇದನ್ನು. ಬಟ್ ಐಸ್ ಕ್ರೀಮು ಅದು ಇದು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಬಟ್ ಆ HFಗೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಇದೆ. ಈ HF ಹಸುಗಳಲ್ಲಿ ಏನದ, ನಾವು ಜಸ್ಟ್ ಹೈ ಇಲ್ಡ್ ಮಿಲ್ಕಿಂಗ್ ಇಲ್ಡ್ ತೆಗಿಲಿಕ್ಕೆ ಅಷ್ಟೇ ಅದನ್ನು ಯೂಸ್ ಮಾಡೋದು ನಮ್ಮ ಡೈರಿ ಫಾರ್ಮಿಂಗಲ್ಲಿ. ಬಿಟ್ಟರೆ ಅದನ್ನು ನೀವು ಸ್ವಲ್ಪ ಟೆಕ್ನಿಕಲ್ಲಿ ಇದನ್ನು ಮಾಡಿದ್ರೆ ಅದ್ರ ದುಡ್ಡನ್ನು ನಾವು ಈ ನಮ್ಮ ದೇಸಿ ಹಸುಗಳಲ್ಲೇ ತೊಗೊಳ್ಬೋದು. HF ಹಸು ಎಷ್ಟು ಕೊಡ್ತದೆ ಅದೇ ಇದರಲ್ಲಿ ತಂದ್ರೆ ನಾವು ಶೈವಾಲು ನಮ್ಮ ದೇಸಿ ಹಸುಗಳಲ್ಲಿ ಅಷ್ಟೇ ಹಾಲು ಬರ್ತದೆ. ಬಟ್ ಇದನ್ನು ನಮಗೆ ನಮ್ಮ ಜನರಿಗೆ ಗೊತ್ತಿಲ್ಲ, ಈ ಶೈವಾಲ್ ಹಸುವಲ್ಲಿ ಏನು ಹಾಲಿನಲ್ಲಿ ಏನು ವಿಶಿಷ್ಟ ಇದೆ ಅನ್ನೋದು ಗೊತ್ತಿಲ್ಲ.
ಹೀಗಾಗಿ ಅದ್ರ ಮಾರ್ಕೆಟು ಆಗ್ತಾಯಿಲ್ಲ, ಅದನ್ನು ಯಾರೂ ತಿಳ್ಕೊಳ್ಳೋ ಪ್ರಯತ್ನವೂ ಮಾಡ್ತಾಯಿಲ್ಲ. ಅದರಲ್ಲಿರೋ ಒಂದು ಗುಣಮಟ್ಟ ನೋಡಿದರೆ ಈ ಎಚ್ ಎಫ್ ಹಸು ಎಲ್ಲ ಏನೂ ಇಲ್ಲ ಅದರಲ್ಲಿ. ಅದು ಒಂದು ಜಸ್ಟ್ ಹೈಬ್ರಿಡ್ ಅನ್ನೋ ನಮ್ಮ ಭಾಷೆದಲ್ಲಿ ಹೇಳ್ತೀವಿ ನಾವು ಅಷ್ಟೇ. ಅದಕ್ಕಾಗಿ ಎಲ್ಲರೂ ಈ ದೇಸಿ ಹಸುವನ್ನು ಬೆಳೆಸ್ರಿ, ಅದನ್ನು ಉಳಿಸ್ರಿ.